ರಾಜ್ಯಕ್ಕೂ ಕೂಡ ರಂಗೇರ್ತಾ ಇದೆ ಲೋಕ ಎಲೆಕ್ಷನ್ ಕದನ. 4ನೇ ಹಂತದ ಲೋಕಸಭಾ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. 10 ರಾಜ್ಯದ 96 ಕ್ಷೇತ್ರಗಳಲ್ಲಿ ಇಂದು ಮಹಾ ಮತದಾನ. ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಲೋಕ ಎಲೆಕ್ಷನ್ ಕದನ. ಗೆಲ್ಲೋರ್ ಯಾರು, ಸೋಲೋರ್ ಯಾರು, ರಣರಂಗವಾಗ್ತಾ ಇದೆ ಕದನದ ಕಾವು. 4ನೇ ಹಂತದ ಲೋಕಸಭಾ ಎಲೆಕ್ಷನ್ಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್. 10 ರಾಜ್ಯದ 96 ಕ್ಷೇತ್ರಗಳಲ್ಲಿ ಇವತ್ತು ಮಹಾ ಮತದಾನದ ಕಿಚ್ಚು ಹೆಚ್ಚಾಗಿರಲಿದೆ. ಆಂಧ್ರ ಪ್ರದೇಶ 25 ಸ್ಥಾನಕ್ಕೆ ಸೆಣಸಾಟವನ್ನು ನಡೆಸಿದೆ. ತೆಲಂಗಾಣ ಲೋಕಸಭಾ ಕ್ಷೇತ್ರದಲ್ಲಿ 17 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಅಬ್ಬರಿಸಿ ಬೊಬ್ಬರಿಲಿದೆ. ಇತ್ತ ಉತ್ತರ ಪ್ರದೇಶದಲ್ಲಿ 13 ಕ್ಷೇತ್ರ, ಮಹಾರಾಷ್ಟ್ರದಲ್ಲಿ 11 ಕ್ಷೇತ್ರ, ಪಶ್ಚಿಮ ಬಂಗಾಳದಲ್ಲಿ 8 ಕ್ಷೇತ್ರದಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಆರಂಭ ಆಗಲಿದೆ. ಜಾರ್ಖಂಡ್, ಒಡಿಶಾದಲ್ಲಿ 4, ಜಮ್ಮು ಮತ್ತು ಕಾಶ್ಮೀರದಲ್ಲಿ 1 ಸ್ಥಾನಕ್ಕಾಗಿ ಮಹಾ ಮಲ್ಲಯುದ್ಧ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಹೇಳಿದಾಗೆ ಮಧ್ಯಪ್ರದೇಶ 8, ಬಿಹಾರದ ತಲಾ 5 ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಕ್ರಿಯೆ ಜೋರಾಗಿರಲಿದೆ. 4ನೇ ಹಂತದ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿರಲಿದೆ. ಇತ್ತ ಕರ್ನಾಟಕದಲ್ಲಿ 2 ಹಂತದ ಚುನಾವಣೆಯನ್ನ ನಾವು ಕಂಪ್ಲೀಟ್ಲಿ ಸಕ್ಸಸ್ ಆಗಿದ್ದೀವಿ. 2 ಹಂತದ ಚುನಾವಣೆ ಏಪ್ರಿಲ್ 26ರಂದು ಮೊದಲ ಹಂತದ ಚುನಾವಣೆ ಆದ್ರೆ ಮೇ 7ರಂದು 2ನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಆಯಿತು. ಬಟ್ ಇವತ್ತು ಲೋಕಸಭಾ ಚುನಾವಣೆ 4ನೇ ಹಂತದ ಮತದಾನ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಜಸ್ಟ್ ಬಿಕಾಸ್ 96 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಆರಂಭ ಆಗಲಿದೆ. 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 96 ಕ್ಷೇತ್ರಗಳ ಮತದಾರರು ತಮ್ಮ ಹಕ್ಕನ್ನ ಇವತ್ತು ಚಲಾಯಿಸಲಿದ್ದಾರೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಕೇಂದ್ರ ಸಚಿವರಾದಂತಹ ಗಿರಿರಾಜ್ ಸಿಂಗ್ ಸೇರಿದಂತೆ ಹಲವು ಪ್ರಮುಖ ನಾಯಕರ ಭವಿಷ್ಯ ನಿರ್ಧಾರ ಆಗಲಿದೆ. ಆಂಧ್ರ ಪ್ರದೇಶದ 25, ತೆಲಂಗಾಣದ 17 ಎಲ್ಲಾ ಕ್ಷೇತ್ರಗಳಲ್ಲೂ ಅಲ್ಲದೆ ಉತ್ತರ ಪ್ರದೇಶದ 13, ಮಹಾರಾಷ್ಟ್ರದ 11, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ತಲಾ 8 ಕ್ಷೇತ್ರಗಳಿಗೆ ಇವತ್ತು ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಬಿಹಾರದ 5, ಜಮ್ಮು ಮತ್ತು ಕಾಶ್ಮೀರದ 1, ಒಡಿಶಾ ಮತ್ತು ಜಾರ್ಖಂಡ್ನ ತಲಾ 4 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ವೇದಿಕೆ ಈಗಾಗಲೇ ಸಜ್ಜಾಗಿದೆ. ಅಧೀರ್ ರಂಜನ್ ಚೌಧರಿ, ಬಹಂಪುರ್ ಸೇರಿದಂತೆ ಗಿರಿರಾಜ್ ಸಿಂಗ್, ಬಿಹಾರದ ಬೇಗುಸರಾಯ್ ಘಟಾನುಘಟಿ ನಾಯಕರು ರಣಕಣದಲ್ಲಿದ್ದಾರೆ. 4ನೇ ಹಂತದ ಚುನಾವಣೆ 10 ರಾಜ್ಯ 96 ಕ್ಷೇತ್ರಗಳಲ್ಲಿ ಮತ ಚಲಾವಣೆಯಾಗಲಿದೆ. ಇವತ್ತು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಕನೌಜ್ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಮಹುವಾ ಮೊಯಿತ್ರಾ ಬಹಳ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಮೊಹಿತ್ರಾ ಪಶ್ಚಿಮ ಬಂಗಾಳದ ಕೃಷ್ಣಾನಗರದಿಂದ ಕಣಕ್ಕಿಳಿದಿದ್ದಾರೆ. ಅಧೀರ್ ರಂಜನ್ ಚೌಧರಿ ಬಹರಂಪುರ ಪಶ್ಚಿಮ ಬಂಗಾಳದಿಂದ, ಗಿರಿರಾಜ್ ಸಿಂಗ್ ಬಿಹಾರದ ಬೇಗುಸರಾಯ್, ವೈಎಸ್ ಶರ್ಮಿಳಾ ಆಂಧ್ರ ಪ್ರದೇಶ, ಕಡಪಾದಿಂದ ಅರ್ಜುನ್ ಮುಂಡಾ ಜಾರ್ಖಂಡ್ನಿಂದ ಕುಂಟಿ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ಶತ್ರುಘ್ನ ಸಿನ್ಹಾ ಪಶ್ಚಿಮ ಬಂಗಾಳ, ಅಸನ್ಸೋಲ್ ಆಜಾದ್ ಓವೈಸಿ ತೆಲಂಗಾಣದ ಹೈದರಾಬಾದ್ನಿಂದ ಕಣಕ್ಕೆ ಇಳಿದಿರುವಂತದ್ದು. ಘಟಾನುಘಟಿ ನಾಯಕರು ಕಣದಲ್ಲಿದ್ದಾರೆ. ಅವರ ಹಣೆ ಬರಹ ಏನಾಗಲಿದೆ? ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 24 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 17.48 ಲಕ್ಷ ಅರ್ಹ ಮತದಾರರಿದ್ದಾರೆ. 370ನೇ ವಿಧಿ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನ ರದ್ದುಗೊಳಿಸಿದ ಬಳಿಕ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದು. ಹಾಗಾಗಿ ಜಮ್ಮು ಮತ್ತು ಕಾಶ್ಮೀರ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. 370ನೇ ವಿಧಿ ರದ್ದಾದ ಮೇಲೆ ನಡೀತಾ ಇರುವಂತಹ ಮೊದಲ ಚುನಾವಣೆ ಆಗಿರೋದ್ರಿಂದ ಜಮ್ಮು ಮತ್ತು ಕಾಶ್ಮೀರ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು. ಹಾಗಾಗಿ ಏನಾಗಬಹುದು ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರು ಕೂಡ ಇಂತಹ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಬಟ್ 370ನೇ ವಿಧಿ ರದ್ದಾಗಿದೆ. ಹೇಗೆ ನಡೆಯುತ್ತೆ ಚುನಾವಣೆ ಹಾಗಾದ್ರೆ?